ಊಟ ಅಂತೂ ಭಾಳ ಚೆನ್ನಾಗಾಗಿತ್ತು ಮಂಜಾಳ. ಗೀತಾ ಇಬ್ರು ಚೆನ್ನಾಗಿ ಮಾಡಿದ್ದೀರಮ್ಮ. ಹಂಗಂತೂ ಹೊಟ್ಟೆ ತುಂಬ ಊಟ ಮಾಡಿದ್ದೆ ನೋಡಿ. ನಾನಂತೂ ಒಂದು ರೊಟ್ಟಿ ಹಾಕಿಸ್ಕೊಂಡು ತಿಂದೆ ನೋಡಿ. ಹೌದಾ ಆಂಟಿ? ಅದೇ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅಷ್ಟೇ ಸಾಕು ಆಂಟಿ. ನಮಗೆ ನಾವು ಮಾಡಿದ್ದ ಅಡುಗೆಗೂ ಸಾರ್ಥಕ ಸಿಗುತ್ತೆ ನೋಡಿ. ನಾವು ಮಾಡಿದ್ದು ಅಷ್ಟು ಕಷ್ಟಪಟ್ಕೊಂಡು ಮಾಡಿರ್ತೀವಲ್ಲ, ಹಿಂಗೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಬಾಯಿ ತುಂಬ ಎರಡು ಮಾತು ಹೇಳ್ಬಿಟ್ರೆ ಚೆನ್ನಾಗೈತೆ ಅಂತ ಅದರಷ್ಟು ಆನಂದ ಇನ್ಯಾವುದೂ ಇಲ್ಲ ನೋಡ್ರಿ ಆಂಟಿ. ಹ್ಞೂ ಹೌದೌದು, ನಿಜ. ಅಡುಗೆ ಅಂತೂ ಭಾಳ ಚೆನ್ನಾಗಿತ್ತಪ್ಪ, ನನಗಂತೂ ಭಾಳ ಇಷ್ಟ ಆಯ್ತು. ನಿಜ ಇವತ್ತು ಯಾವಾಗಾದ್ರೂ ಟ್ರಿಪ್ಪಿಗೆ ಹೋದ್ರಿ ಅಂತಂದರೆ ನನಗೂ ಹೇಳ್ರಿ, ನಾನು ಬರ್ತೀನಿ. ನಿಂಗೆ ಹಿಂಗೆ ಅಡುಗೆ ಮಾಡ್ಕೊಂಬರ್ರಿ ಚೆನ್ನಾಗಿ. ಆಯ್ತು ಆಂಟಿ ಆಯ್ತು. ಗೀತಾ ಊಟ್ರ ಎಲ್ಲಿ ಹೋದ್ರವ? ಊಟ ಮಾಡಿ ಹೋದ್ರ ಪತ್ತೆ ಇಲ್ಲ ನೋಡಿ. ಎತ್ಲಾಗ ಹೋದ್ರ ಏನು ಜಿಂಗ್ ಜಿಂಗ್ ಜಿಕ್ಕ ಅಂತ ಹೋಗೋದ್ರಾಗೆ ಇರ್ತವೆ. ಕಾಲು ನೋವು ಹೊಟ್ಟೆ ನೋವು ಬಂದಿತ್ತು ಅನ್ನೋದೇ ಇಲ್ಲ. ನಾಳೆ ಸ್ಕೂಲಿಗೆ ಬೇರೆ ಹೋಗ್ಬೇಕು. ಹಿಂಗ ಇಷ್ಟೊಂದು ಆಡಿ ಆಮೇಲೆ ಇಲ್ಲ ನಾನು ಹೋಗಲ್ಲ ಅಂತ ಕುತ್ಕೋಬೇಕು. ಅವಾಗೈತೆ ಹೂವತ್ತೆ ನೋಡ್ರಿ ಅತ್ತೆ, ಅಲ್ಲಿ ಅಷ್ಟ್ರು ಹೆಂಗ್ ತಿರ್ಗಾಡ್ತಾ ಇದಾರೆ. ಅತ್ಲಾಗಿಂದ ಇತ್ಲಾಗಿಂದ ಅತ್ಲಾಗೆ ಆ ಇಡೀ ಪಾರ್ಕನೇ ನೋಡ್ಬಿಟ್ರು ನೋಡ್ರಿ ಅತ್ತೆ. ಸರಿ ಸರಿ ಬರ್ರಿ, ಅವು ಕರ್ಕೊಂಬರ ನಾವು ಹುಡ್ರನ್ನ. ಮತ್ತೆ ಅವು ಆಟ ಮಾಡ್ತಾವ ನೋಡು, ಅದು ಆಡ್ಸಂತ. ಸರಿ ನಡ್ರಿ ಹುಡ್ರೆಲ್ಲದರೆ ನಾ ಕರ್ಕೊಂಬರ್ರಿ. ಇದು ನೋಡಿ ಅಕ್ಕ, ಎಂತ ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ನಿಜವಾಗ್ಲೂ ಕುತ್ಕೊಂಡು ನಮಾಜ್ ಮಾಡಕತ್ತಾರೇನ ಅಂತ ಅನ್ಸತ್ ನೋಡಿ. ಅಲ್ಲ, ಯಾರಾದ್ರೂ ನಿಜವಾದ ವ್ಯಕ್ತಿಗಳು ಕುತ್ಕೊಂಡ್ರು ಅಂದ್ರೆ ಗೊತ್ತಾನೆ ಆಗಲ್ಲ ಗೊಂಬೆ ಅದು ಮನುಷ್ಯ ಅದು ಅನ್ನೋದು ನೋಡು. ಎಲ್ಲ ಧರ್ಮದ್ದು ಐತೆ ನೋಡು. ಇದೊಂಥರ ಚೆನ್ನಾಗೈತೆ ಕಾನ್ಸೆಪ್ಟ್ ಅಲ್ಲ. ಮಠಗಳು ಅಂದ್ರೆ ಹಂಗೆ ಅಲ್ಲವಾ, ಯಾವ ಧರ್ಮ ಭೇದ ಭಾವ ಇಲ್ದಿರ, ಜಾತಿ ಭೇದ ಭಾವ ಧರ್ಮ ಭೇದ ಭಾವ ಇಲ್ದಿರ ಇರೋದನ್ನೇ ಮಠ ಅಂತ ಕರೀತಾರೆ. ಮಠಗಳಿಗೆ ಯಾರು ಬೇಕಾದ್ರೂ ಹೋಗ್ಬೋದು. ಅದೊಂಥರ ಸರ್ವಧರ್ಮ ಸಮನ್ವಯ ಅಂತ ಅಂತಾರಲ್ಲ, ಆ ರೀತಿ ಇರ್ತೈತಿ ಮಠಗಳು. ಹೌದು ನೋಡು, ಚೆನ್ನಾಗೈತೆ. ಸರಿ ಸರಿ ನಡಿ ಅವ್ವ, ಅವು ಎಲ್ಲಿ ಹೋದ್ವು ಏನು ಯಪ್ಪ, ನನಗಂತೂ ಸಾಕತ್ತವ. ಇಂಥ ದಪ್ಪಗೆ ಏನಾದ್ರೂ ಸ್ವಲ್ಪ ಓಡಾಡಿದ್ರೆ ಸಾಕು, ನನಗೆ ಏದುಸಿರು ಉಸ್ ಚೆನ್ನಾಗಿ ಬರ್ತತೆ. ಅವ್ರನ್ನೆಲ್ಲ ಹುಡುಕ್ಯಾಡನವ. ಬಾ, ಇಲ್ಲ ಇರ್ತವೆ ನೋಡೋಣ ಬಾ. ಅಲ್ಲಿ ಎಕ್ಸಿಬಿಷನ್ ಇತ್ತಲ್ಲ, ಎಕ್ಸಿಬಿಷನ್ ಹತ್ರ ಇದಾರೇನಪ್ಪ, ನನಗೇನೋ ಅಲ್ಲೇ ಇದಾರ ಅಂತ ಅನಿಸ್ತೈತಿ. ಸರಿ ನಡಿ ಅಲ್ಲೇ ಹೋಗೋಣತ್ಲೆ. ಸುತ್ತಾಡಿ ಕಾಲಂತೂ ನೋವು ಅಂತ ನೋವು. ಆಕಳು ನೀಟಾಗಿ ಓಡಿಸು ಒಂಚೂರು. ಎತ್ತಿಂಗಾಡಿ ಎತ್ತತ್ಲಾಗೂ ಹೋಗ್ತೈತೆ. ಗೊಂಬೆ ಅಂತ ಹೇಳ್ತಾ ಇಲ್ವಾ? ಎದ್ರಿಕೆ ಆಗ್ತೈತಾ? ಬಾ ಅಮ್ಮನ ಹತ್ರ ಹೋಗೋಣ. ಅದು ಗೊಂಬೆ ಐತಲ್ಲ ಮೂಳೆದು, ಆ ಗೊಂಬೆ ನೋಡ್ಬಿಟ್ಟು ದವ್ವ ಅಂತ ಹೇಳ್ಕೊಂಡು ಅಳ್ತಾ ಇದ್ದಾಳಮ್ಮ ಇವಳು. ಅದಕ್ಕೆ ಹೇಳೋದು, ನಾವೆಲ್ಲಿರ್ತೀವಲ್ಲಿ ಇರಕ್ಕಾಗಲ್ಲ ನಿಮಗೆ. ಹಿಂಗ್ ಓಡೋಡು ಬಂದು ಇಲ್ಲಿ ಏನನ್ನ ಮಾಡ್ಕೊಂಡು ಅದ್ ನೋಡಲ್ಲ ಹೆಂಗ್ ಎದ್ರಕೊಂಡಿದ್ದಾಳ ಅವಳು. ನಡ್ರಿ ನಮ್ ಜೊತೆಗೆ. ಅಮ್ಮ ನನ್ನ ನಗು ಬರ್ತಾ ಐತೆ. ಆ ಹುಡುಗಿ ಎದ್ರಕೊಂಡು ಅಳ್ತಾ ಇದ್ದಾಳೆ, ನಿನಗೆ ನಗು ಬರ್ತತೆ ನಿನಗೆ? ನೋಡ್ಕೊಳಕ್ಕಾಗಲ್ಲ ನಿನಗೆ? ನಾನು ಮಾಡ್ಲೆ ಆಕೆ ಎದ್ರಕೊಂಡ್ರೆ ಸಮಾಧಾನ ಮಾಡ್ಬೇಕು. ಅಣ್ಣಾಗಿ ಒಂಚೂರು ಸಮಾಧಾನ ಮಾಡಕ್ಕಾಗಲ್ಲ ನಿನಗೆ? ಹೋಗ್ಲಿ ಬಿಡುಗಿತ್ತ,
ನಿನಗೆ ಆ ಮುಕ್ಕುಳಿ ತೆರೆತಲ್ಲ ಅವಾಗ ಗೊತ್ತಾಕತ್ ನಿನಗೆ ಇಲ್ಲ ನಾನು ಬರಲ್ಲ ಹೋಗು ನೀನು ಹಿಂಗೆ ಹೇಳಿದ್ರೆ ಬುದ್ಧಿ ಕಲಿಯಲ್ಲ ನಿನ್ನ ಬಾ ಎತ್ ಬಾಯಿ ಏಯ್ ಬಾರ ನೀನು ನಿಂದ ನಿನಗ ಬೀಳ್ತಾವ ಅಷ್ಟೇ ಇವಾಗ ಇಲ್ಲ ಬರಲ್ಲ ಇಲ್ಸ ಅಯ್ಯ ಅದೇನೆ ಹಂಗೆ ಎತ್ಕೊಂಡಿ ಅವ್ನು ನೋಡ ಅವ್ನು ಹೆಂಗೆ ಇದು ಮಾಡ್ತಿದ್ದಾನ ಅವನ್ನ ಭಾರಿ ಕಾಮಿಡಿ ಬಿಡವ ನಿಂದಂತ್ರ ಇವಕ್ಕೆ ಹಿಂಗ್ ಮಾಡಿದ್ರೇನೆ ಬುದ್ಧಿ ಬರೋದು ಇವಕ್ಕೆ ನಡಿ ಅಲ್ಲಿ ಬಸ್ ಹತ್ರ ನಡಿ ಅಲ್ಲ ಅತ್ಯಾರು ನಿಂತಾರಂತೆ ಆಕಿನ್ ಕರ್ಕೊಂಡ್ ನಡಿ ಇವ್ರು ಎಳ್ಕೊಂಡ್ ಬರ್ತೀನಿ ನಾನು ಸರಿ ಕರ್ಕೊಂಬ ನಾನು ಇವ್ಕಿನ್ ಕರ್ಕೊಂಡು ಹೋಗಿರ್ತೀನಿ ಈಕಿನ ಅಲ್ಲಿ ಬಾ ಅಲ್ಲಿ ಬಸ್ ಸ್ಟಾಪ್ ಹತ್ರ ನಡ್ರಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರೂ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫಸ್ಟಿಗೆಲ್ಲ 15 ವ್ಯೂಸು ಒಂದು 20 ವ್ಯೂಸು ಬರ್ತಿತ್ತು ಬಟ್ ಇವಾಗ 50 ವ್ಯೂಸ್ ಎಲ್ಲ ಹೋಗ್ತಾ ಇದೆ ನನಗಂತೂ ಇದರಲ್ಲೇ ತುಂಬ ತೃಪ್ತಿ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಹಾಗೆ ಇನ್ನೊಂದು ವಿಚಾರ ನನ್ನ ವೀಡಿಯೋಸಲ್ಲಿ ನಾಯ್ಸ್ ತುಂಬ ಕೇಳಿಸ್ತಾ ಇರುತ್ತೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ರಿ ಯಾಕಂದರೆ ನನ್ನ ಮನೇಲಿ ಮಾಡೋಕ್ಕಾಗ್ತಿಲ್ಲ ಹೊರಗಡೆನೂ ದುಡ್ಕೊಂಡು ಮನೇಲೂ ಇರ್ತೀನಿ ಸೊ ಹಂಗಾಗಿ ಮನೇಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡ್ತೀನಿ ಹೊರಗಡೆ ನಾನು ಆಫೀಸಲ್ಲಿ ಮಾಡ್ಕೋತೀನಿ ಅಲ್ಲಿ ತುಂಬ ರೋಡಿಗೆ ಇರೋದ್ರಿಂದ ವೆಹಿಕಲ್ಸ್ ಭಾಳ ಹೋಗ್ತಿರ್ತವೆ ಅದ್ರ ಸೌಂಡು ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಅದಕ್ಕೆ ಆದಷ್ಟು ಕಮ್ಮಿ ಮಾಡ್ತಿದ್ದೀನಿ ಪ್ಲೀಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋಸ್ ಹೆಂಗೆ ಬರ್ತಾ ಇದೆ ಈಗ ನೋಡ್ತಿರಲ್ಲ ಹಾಗೆ ಕಮೆಂಟ್ ಏನಾದರೂ ಹಾಕಿದರೆ ಚೆನ್ನಾಗಿ ಬರ್ತಾ ಇದೆ ನಾ ಏನು ಸರಿಪಡಿಸ್ಕೋಬೇಕು ಏನು ಎಂತ ಅಂತ ಎಲ್ಲ ಸ್ವಲ್ಪ ನೀವು ಕಮೆಂಟಲ್ಲಿ ಹಾಕಿದರೆ ನನಗೂ ಸಹಾಯ ಆಗುತ್ತೆ ಬೇರೆ ಥರ ವಿಡಿಯೋಸ್ ಮಾಡೋಕ್ಕೆ ನಿಮಗೆ ಇಷ್ಟ ಆಗ್ತಾ ಇದ್ದೇನೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಪ್ಲೀಸ್ ನೋಡ್ತಿರೋರು ಫುಲ್ ಇಲ್ಲಿವರೆಗೂ ನೋಡಿದರೆ ನನ್ನ ಈ ಮಾತುಗಳು ನಿಮಗೆ ನೋಡಿರ್ತೀರ ನೀವು ಆದಷ್ಟು ನನಗೆ ಕಮೆಂಟ್ ಹಾಕಿ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ರಿ ಚೆನ್ನಾಗಿಲ್ಲ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಇಂಪ್ರೂವ್ ಮಾಡ್ಕೋತೀನಿ ಅದನ್ನು ಕಮೆಂಟಲ್ಲಿ ಹಾಕಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ನೋಡ್ತಿರೋದಕ್ಕೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಲ್ಮೋಸ್ಟ್ ನನ್ನ ಜೀವನದಲ್ಲಿ ಏನು ಆಗ್ತಿರುತ್ತೋ ಅದನ್ನೇ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ನಾನು ಆಚೆ ಈಚೆಗೆ ನನ್ನ ಎಕ್ಸ್ಟ್ರಾ ನನ್ನ ತಲೆಗೆ ಏನು ಬಂದಿರುತ್ತೋ ಅದನ್ನು ಮಾಡ್ತಾ ಇದ್ದೀನಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್